ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ ಅವರು ದಿಢೀರ್ ಭೇಟಿ ನೀಡಿ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೊಬೈಲ್ ಒಳಗೆ ಇಡ್ರಿ, ನಾನು ಬೆಳಿಗ್ಗೆ 7 ಗಂಟೆಗೆ ಬಂದು ತೇಜೂರು ಗುಡ್ಡೇನಹಳ್ಳಿಗೆ ಭೇಟಿ ನೀಡಿದ್ದೇನೆ. ನಿಮ್ಮ ಮನೆ ಹತ್ತಿರ ಬಂದರೆ ನೀವಿಲ್ಲ, ನೀವು ಯಾವ ಹಳ್ಳಿಗೆ ಭೇಟಿ ನೀಡಿದ್ದೀರಿ? 2 ಮಕ್ಕಳ ಸಾವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಹೀಗಾದರೆ ಹೇಗೆ? ಮೊದಲು ಆಕ್ಟಿವ್ ಆಗಿ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಅವರಿಗೆ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಸಲಹೆ ನೀಡಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗೆ ಅವರು ಮೊಬೈಲ್ ನೋಡುತ್ತಾ ನಿಂತಿದ್ದನ್ನು ಕಂಡು ಮೊಬೈಲ್ ಒಳಗೆ ಇಡ್ರಿ ಎಂದು ರೇಗಿ ರೋಗಿಗಳಿಗೆ ಸಾಂತ್ವನದ ಮಾತುಗಳನ್ನಾಡಿ ಒಬ್ಬ ರೋಗಿಯನ್ನು ಭೇಟಿ ಮಾಡಿದಾಗಲೂ ಒಂದೊಂದು ಸಲಹೆ ನೀಡಿದರು. ಒಳ ರೋಗಿಗಳ ವಾರ್ಡಿನಲ್ಲಿ ಭೇಟಿ ನೀಡಿ ಯುವಕರಿಗೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ, ಆದರೂ ನೀವುಗಳೇ ದಾಖಲಾಗಿದ್ದೀರಿ, ಚಿಂತಿಸಬೇಡಿ, ಬೇಗ ಗುಣಮುಖರಾಗುತ್ತೀರಿ ಎಂದು ಮಮತೆಯಿಂದ ಅವರು ರೋಗಿಗಳ ಜೊತೆ ಮಾತನಾಡುತ್ತಿದ್ದ ರೀತಿ ಅವರಲ್ಲಿನ ಕಾಳಜಿಗೆ ಸಾಕ್ಷಿಯಾಗಿತ್ತು. ಆಸ್ಪತ್ರೆಯ ICU ವಾರ್ಡಿನಲ್ಲಿ ಶೌಚಾಲಯ ಸ್ವಚ್ಛವಾಗಿಲ್ಲದನ್ನು ಕಂಡು ಸ್ವಚ್ಛತೆಯ ಉಸ್ತುವಾರಿ ನೋಡಿಕೊಳ್ಳುವ ವ್ಯಕ್ತಿಗೆ ಮುಂದಿನ ಸಾಲಿನಲ್ಲಿ ಟೆಂಡರ್ ನೀಡದಂತೆ ಆಡಳಿತಾಧಿಕಾರಿಗೆ ತಾಕೀತು ಮಾಡಿದರು. ನೆಲಮಹಡಿದ ಶೌಚಾಲಯ ಒಳಗೆ ಒಬ್ಬ ವ್ಯಕ್ತಿ ಹೋಗಿ ಬಂದಾಗಲೂ ನೀರು ಹಾಕಲು ಒಬ್ಬರನ್ನು ನೇಮಿಸಿ ಎಂದು ಸೂಚಿಸಿದರು. ಕೆಲವೊಂದು ಕಡೆ ಸ್ವಚ್ಛತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಯೋಗಾಲಯಕ್ಕೆ ಭೇಟಿ ನೀಡಿ ಡೆಂಗಿ ಪರೀಕ್ಷೆಯ ರ್ಯಾಪಿಡ್ ಡಯಾಗ್ನಾಸ್ಟಿಕ್ ಕಿಟ್ ಕಾರ್ಯಕ್ಷಮತೆಯ ಕಿಟ್ ಪರಿಶೀಲನೆ ನಡೆಸಿದರು. ವಿವಿಧ ಪರೀಕ್ಷೆಗಳ ಅಗತ್ಯ ಸಾಮಗ್ರಿಗಳ ಬಗ್ಗೆ ವಿಚಾರಿಸಿ ಅಗತ್ಯವಿದ್ದರೆ ತಿಳಿಸಿ ಅನುಮೋದನೆ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಆಸ್ಪತ್ರೆಯಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್, ಡಾಕ್ಟರ್ ಸೆಲ್ವಕುಮಾರ್, ಡಾಕ್ಟರ್ ಸತ್ಯಪ್ರಕಾಶ್ ಹಾಗೂ ಇತರರು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದಾರೆ. ಆದರೆ ಸಣ್ಣ ಪುಟ್ಟ ನ್ಯೂನ್ಯತೆ ಇದ್ದು ಸರಿಪಡಿಸಲು ತಿಳಿಸಿದ್ದೇನೆ ಮತ್ತು ಆಸ್ಪತ್ರೆಯಲ್ಲಿ ವ್ಯವಸ್ಥೆಯು ಬಹಳ ಚೆನ್ನಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಆರೋಗ್ಯಾಧಿಕಾರಿ ಶಿವಸ್ವಾಮಿ, ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ನಾಗಪ್ಪ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್, ಡಾಕ್ಟರ್ ಸೆಲ್ವಕುಮಾರ್, ಶುಶ್ರೂಷಾ ಅಧಿಕಾರಿ ಶಾಂತಿ, ಶುಶ್ರೂಷಕಿ ಪವಿತ್ರ ಹಾಗೂ ಇತರರು ಇದ್ದರು. ಗಂಟೆಗೆ ನಾನು ನನ್ನ DHO ಜೊತೆ ಕೂಡಿ ಇಲ್ಲಿ 2 ಡೆತ್ ಆಗಿದೆ ನಮ್ಮದು ಡೆಂಗ್ಯೂಗೆ ಅಂತಂದರೆ ಒಂದು ಮಗು, ಒಂದು 6-7 ವರ್ಷದ ಮಗು ಇಲ್ಲಿ ತೇಜೂರು ಗುಡ್ಡೇನಹಳ್ಳಿ ಅಂತಂದ್ಬಿಟ್ಟು, ಇನ್ನೊಂದು ಮಗು ಅಲ್ಲಿ ನಾನು ಸ್ವಚ್ಛತೆ ಇದರದ್ದೆಲ್ಲ ನಾವು ವೆರಿಫೈ ಮಾಡಲಿಕ್ಕೆ ಹೋಗಿದ್ವಿ. ಸೊ ತುಂಬ ನಾವು ಗಮನ ಕೊಡೋದಿದೆ. ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಕೇಸಸ್ಸು ನಮ್ಮ ಜಿಲ್ಲೆಯಲ್ಲಿ ಟ್ರೇಸ್ ಔಟ್ ಆಗಿದೆ. ಅದೇ ರೀತಿ ನಮ್ಮ ತಾಲೂಕು ಆಸ್ಪತ್ರೆಗೆ ಬಂದು ನೋಡಿದಾಗ ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ, ಟ್ರೀಟ್ಮೆಂಟು ಎಲ್ಲ ಚೆನ್ನಾಗಿದೆ, ಲ್ಯಾಬ್ ಚೆನ್ನಾಗಿದೆ. ಒಂದು ಸಣ್ಣ ಪುಟ್ಟದ್ದು ಇದಿರುತ್ತೆ, ಆ ಕರೆಕ್ಷನ್ಸು ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಡಾಕ್ಟರ್ ಈಸ್ ಆಲ್ಸೋ AMO ಕೂಡ ಭಾಳ ಆ್ಯಕ್ಟಿವ್ ಆಗಿದ್ದಾರೆ. ನಮ್ಮ DHOಗೂ ಅದೇ ಹೇಳಿದ್ದೀನಿ, ನಮ್ಮ ತಾಲೂಕು ಹೆಲ್ತ್ ಆಫೀಸರು ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಸೊ ಜನರು ಜಾಸ್ತಿ ಒತ್ತಡ ಇದೆ. ನಾನು ಹೇಳ್ತೀನಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ ಮಾಡೋಷ್ಟು ಎಲ್ಲೂ ಮಾಡಲ್ಲ, ಭಾಳ ಚೆನ್ನಾಗಿದೆ ಆಸ್ಪತ್ರೆ. ಆಮೇಲೆ ಎಲ್ಲ ಎಸೆನ್ಷಿಯಲ್ ಡ್ರಗ್ಸು ಎಲ್ಲ ಅವೈಲೇಬಲ್ ಇದೆ. ಸೊ ಆಸ್ಪತ್ರೆ ಚೆನ್ನಾಗಿದೆ. ಇನ್ನು ಸಣ್ಣ ಪುಟ್ಟದ್ದು ಶೌಚಾಲಯ ಸ್ವಲ್ಪ ನೀಟಾಗಿಲ್ಲ ಅಂಥದ್ದು ಒಂದಷ್ಟು ಹೇಳಿದ್ದೀವಿ. ಅದು ಬಿಟ್ಟರೆ ಆಸ್ಪತ್ರೆ ಚೆನ್ನಾಗಿದೆ. ಇದಕ್ಕಿನ್ನೂ ಹೆಚ್ಚು ಜನ ಎಲ್ಲ ಭಾಳ ಎಲ್ಲನೂ ಪ್ರತಿಯೊಬ್ಬರೂ ಡೆಂಗ್ಯೂ ಕೇಸಸ್, ಡೆಂಗ್ಯೂ ಮೇಲ್ ಡೆಂಗ್ಯೂ ವಾರ್ಡು, ಫಿಮೇಲ್ ಡೆಂಗ್ಯೂ ವಾರ್ಡು ಇದಕ್ಕೆಲ್ಲ ನಾನು ವಿಸಿಟ್ ಮಾಡಿದೆ. ಎಲ್ಲರಿಗೂ ಧೈರ್ಯ ಹೇಳುವಂಥದ್ದು ಕೆಲಸ. ಅವ್ರಿಗೆ ಏನೋ ಒಂದು ಭಯ ಅನ್ನೋದು ಇದಾಗಿದೆ. ಅದು ಭಯ ಇದು ಮಾಮೂಲಿ ಜ್ವರ, ಸೊ ಏನು ಆತಂಕ ಪಡೋ ಅಗತ್ಯ ಇಲ್ಲ ಅಂತಂದ್ಬಿಟ್ಟು ನಾವು ಹೇಳಬೇಕಾದಂಥ ಪರಿಸ್ಥಿತಿ ಅಂತ ಏನು ಇದಾಗಿದೆ. ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸರ್ಕಾರಿ ಆಸ್ಪತ್ರೆ ಇಷ್ಟು ಚೆನ್ನಾಗಿದ್ದಾವೆ ಅಂತಂದ್ಬಿಟ್ಟು ನಮಗೂ ಖುಷಿ. ಏಕೆಂದರೆ ನಮ್ಮ ಸರ್ಕಾರಿ ಇದು ಅಂತಂದ್ರೆ ಆಸ್ಪತ್ರೆ ಅಂತಂದರೆ ಮುರಿಯೋ ಇದೆ, ಚೆನ್ನಾಗಿದೆ ಆಸ್ಪತ್ರೆ, ಚೆನ್ನಾಗಿದೆ. 2ನೇ ಭೇಟಿ ಮೊನ್ನೆ ಸಚಿವರು ಬಂದಾಗ ನಾನು 1ನೇ ಭೇಟಿ ಮಾಡಿದ್ದೆ, ಈ 2ನೇ ಭೇಟಿ ಬರ್ತಾನೆ ಇರ್ತೀವಿ ಇಲ್ಲಿ. ಸೊ ಚೆನ್ನಾಗಿದೆ, ಎಸೆನ್ಷಿಯಲ್ ಡ್ರಗ್ಸು ಎಲ್ಲ ಇದೆ, ಲ್ಯಾಬು ಎಲ್ಲ ಇದೆ. ಕೆಲವು ಪರಿಕರಗಳು ಇದೆಲ್ಲ ಸಪ್ಲೈ ಇಲ್ಲ ಅಂತ. ಪರಿಕರಗಳು ಎಲ್ಲ ಆಸ್ಪತ್ರೆಯಲ್ಲೂ ಇದೆ, ಬಟ್ ಇರೋದನ್ನು ಬಳಸ್ಕೋಬೇಕಲ್ಲ, ಇರೋದನ್ನು ಬಳಸ್ಕೊಳ್ಳೋ ಇದೆ. ಸುಮಾರು ಜನ ಪಾಪ, ನಾನು ICU ಎಲ್ಲ ಹೋಗಿದ್ದೆ, ಎಲ್ಲ ವೆರಿ ನೀಟ್ಲಿ ಮೇಂಟೈನ್, ವೆರಿ ನೀಟ್ಲಿ ಆ್ಯಂಡ್ ವಾಸ್ ವೆರಿ ಟೈಡಿ, ಎಲ್ಲ ಚೆನ್ನಾಗಿದೆ. ನಮ್ಮಲ್ಲಿ ಮೆಡಿಸಿನ್ಸ್ ಏನಾದರೂ ಕಡಿಮೆ ಆದಾಗ ಇಮಿಡಿಯೇಟ್ ಆಗಿ ತರಿಸ್ಕೊಳ್ಳೋಕ್ಕೆ ಇಲ್ಲ, ನಾವು ಹೇಳಿ ನಾವು ಅನುಮೋದನೆ ಕೊಡೋದಾಗಲಿ ಯಾವುದೇ ಆಗಲಿ ನಮ್ಮ ಕಡೆಯಿಂದ ಯಾವುದು ಬಾಕಿ ಇಲ್ಲ. ಬರ್ತಾರೆ, ಅವರೇನೆ ಬರ್ತಾರೆ. ಚೆನ್ನಾಗಿದೆ. ಬೇರೆ ಕಡೆ ಎಲ್ಲಕ್ಕೂ ಹೋಲಿಸಿದ್ರೆ ನಮ್ಮ ಆಸ್ಪತ್ರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ದಾರೆ. ಆಮೇಲೆ ಡಾಕ್ಟರ್ ಸೆಲ್ವಕುಮಾರ್ ಕೂಡ ಭಾಳ ಅತ್ಯುತ್ತಮವಾಗಿ ನಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವ್ರನ್ನ ಎನ್ಕರೇಜ್ ಮಾಡೋಣ. ಸರ್ಕಾರಿ ನೌಕರಿಗೆ ನಮ್ಮ ಡಾಕ್ಟರ್ಸ್ ಎನ್ಕರೇಜ್ ದಮ್. ಮತ್ತು ಅವರೆಲ್ಲ ಸೆಲ್ಫ್ಲೆಸ್ ಆಗಿ ಸರ್ವಿಸ್ ಮಾಡ್ತಾ ಇದ್ದಾರೆ. ನಾವು ಆ ಪಾಸಿಟಿವ್ ಸೈಡ್ ನಾವು ನೋಡಲ್ಲ.
ಪಾಸಿಟಿವ್ ಸೈಡ್ ನೋಡಬೇಕು. ಪಾಪ ಅವರು ಎಲ್ಲ ಬೆಂಗಳೂರಲ್ಲಿ ಬೇರೆ ಒಂದು ಕಡೆ ಪ್ರಾಕ್ಟೀಸ್ ಮಾಡೋದು ಅದೆಲ್ಲ ಬಿಟ್ಟು ಇಲ್ಲಿ ಬಂದು ಮಾಡ್ತಾ ಇದ್ದಾರೆ. ಜನರ ಸೇವೆ ಮಾಡೋಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ನಿಜವಾಗೂ ವೈದ್ಯ ನಾರಾಯಣ ಹರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಆರ್ ಡಾಕ್ಟರ್ಸ್ ಆ್ಯಂಡ್ ಟೀಮ್, ಕ್ಲಿನಿಕಲ್ ಬೋತ್ ನಾನ್ ಕ್ಲಿನಿಕಲ್ ಚೆನ್ನಾಗಿ ಮಾಡ್ತಾರೆ. ಕೆಲವರು ಇನ್ ಟೈಮಿಗೆ ಬರಲ್ಲ ಅಂತ ಅದು ಅದೇ ನಿಗಾ ಇಡ್ಲಿಕ್ಕೆ ಕೆಲವರು ಡಾಕ್ಟರ್ ಜ್ವರದ್ದು ಅದಲ್ಲ ಇನ್ ಟೈಮಿಗೆ ಬರಲ್ಲ, ಅದೇ ಅದನ್ನ ಸರಿ 11 ಗಂಟೆಗೆ ಬರ್ತಾರೆ, ಬೇಗ ಹೋಗ್ತಾರೆ, ಅದೊಂದು ಆರೋಪ ಇದೆ. ಸರಿ ಅದೇ ಯಾರ್ದಾದ್ರು ಎಲ್ಲರೂ ಆಗಿಲ್ಲ. ನಿರ್ದಿಷ್ಟವಾಗಿದ್ದರೆ AMO ಇದ್ದಾರೆ, THO ಏನಪ್ಪ ಇಲ್ಲಪ್ಪ ಹಾಂ ಸ್ವಲ್ಪ ಆ್ಯಕ್ಟಿವ್ ಆಗಿ ಅವ್ರನ್ನೂ ನೋಡಿ ಯಾವ್ಯಾವುದು ಆ ಥರ ಬರೀತಾರೆ. ಅದೇ ಬರೆಯೋದು ನೀವು ಅವಾಯ್ಡ್ ಮಾಡಿ ಕೊಡ್ಸೋಣ. ನಾವು ನಮ್ಮಲ್ಲಿ ಏನು ಶೆಡ್ಯೂಲ್ಡು ಎಲ್ಲನೂ ಇದೆ ಅಲ್ವಾ, ನಾವು ಕೊಡ್ಸೋಣ. ಇಲ್ಲ ಫಸ್ಟೇ ಸ್ಟಾಕ್ ಇರೋಂಗೆ ಯಾವ್ದು ಜಾಸ್ತಿ ಕೇಳ್ತಾ ಇದ್ದಾರೆ ಅಂತ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಾಗ್ತದೆ. ಯಾವುದು ರಿಕ್ವೈರ್ಮೆಂಟ್ ಇದೆ ಅಂತಂದ್ಬಿಟ್ಟು ಅವ್ರು ಕೇಳ್ಕೊಂಡು ಅದು ಸ್ಟಾಕ್ ಇದೆ. ಮತ್ತು ಇದನ್ನು ಏನು ಇಲ್ಲ ಬಂದ ತಕ್ಷಣ ನಾವು ಅನುಮೋದನೆ ಕೊಡ್ತಿರ್ತೀವಿ. ಇನ್ನೂ ನಮ್ಮ ಕಡೆಯಿಂದ ಏನೂ ಇದಾಗಲ್ಲ, ಇನ್ನೂ ಹೆಚ್ಚಾಗಿ ಈಗ ಇವತ್ತು ಹೆಂಗಿದ್ದೀವಿ ಅಂದರೆ ನಾಳೆ ಇನ್ನೂ ಉತ್ತಮ ಆಗಬೇಕಲ್ಲ. ಸೊ ಅದನ್ನು ಮಾಡಿ ಅಂತ ಚೆನ್ನಾಗಿದ್ದಾರೆ ಎಲ್ಲ ಡೆಂಗ್ಯೂ ಪೇಷಂಟ್ಸು ಎಲ್ಲರೂ ಚೆನ್ನಾಗಿದ್ದಾರೆ.